बड़ा बड़ा आया बट्टा स्वामी आएगा ओ ಹೆಂಗ್ ಕಲ್ತ ನೋಡು. ಅಯ್ಯೋ ಏನು ಪಿಂಡೆ ಸಾಬಿಡ್ತದೆ ನಿಮಗೆ. ಹೆಂಗೈತಾ ಅಯ್ಯೋ ಬರ್ತದೆ ಹೆಂಗೈ ಕೊಡು. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗಾಯ್ಸ್. ಆ್ಯಕ್ಚುಲಿ ಇವತ್ತೇನಂತಂದರೆ ಶಶಾಂಕ ಚಿಕನ್ ಮಾಡ್ತೀನಿ, ಚಿಕನ್ ತಂದ್ಕೊಡು ಅಂತಿದ್ದ. ಚಿಕನ್ ಅವನೇ ತರಕ್ಕೆ ಟೈಮ್ ಇರಲಿಲ್ಲ, ತರಿಸ್ಕೊಂಡ. ಇವತ್ತು ಅವನು ಅಡುಗೆ ಮಾಡ್ತಾನಂತೆ. ಅಂದರೆ ಏನಂದರೆ ಚಿಕನ್ ಗ್ರೇವಿ ಮಾಡ್ತಾನೆ, ಅದು ಮಾಡಿ ತಿನ್ನೋದೇ ಒಂದು ಇವತ್ತು ವ್ಲಾಗು. ಅದು ಮಾಡೋದು ಹೆಂಗೆ ತೋರಿಸ್ತೀನಿ, ಮಾಡ್ತಾನೆ, ಬನ್ನಿ ನೋಡ್ಕೊಂಬರೋಣ. ಲೆಟ್ಸ್ ಗೋ. 5 ರಿಂದ 4 ಹಸಿಮೆಣಸಿನ್ಕಾಯಿ, 3 ರಿಂದ 4 ಈರುಳ್ಳಿ, 1 kg ಚಿಕನ್ಗೆ. ಶಶಾಂಕಣ ಮಾಡ್ತಾ ಇರೋದು ಇವತ್ತು ಅಡುಗೆನ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಲ್ಕೊಳ್ಳಿ. ನಾಲ್ಕರಿಂದ 5 ಟೊಮೊಟೊ ಹಣ್ಣು ಪಟ ಕುಯ್ಕೊಳ್ಳಿ. ಕ್ಲೀನಾಗಿ ಫಸ್ಟು 2 ರಿಂದ 3 ಸಲ ಚಿಕನ್ ತೊಳ್ಕೊಬಿಡಿ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಲ್ಕೊಳ್ಳಿ. ಬಡ ಬಡ ಆಯಾ ಬಟ್ಟ ಸ್ವಾಮಿ ಆಯೇಗಾ ಓ ಬಡ ಬಡ. ಹಾಂ, ಬರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫಸ್ಟು ರುಬ್ಕೊಳ್ಳಿ. ಚಿಕನ್ ತೊಳೆದೈತೆ, ಫ್ರೆಶ್ ಆ್ಯಂಡ್ ಕ್ಲೀನು. 3 ಈರುಳ್ಳಿ, 5 ರಿಂದ 6 ಹಸಿಮೆಣಸಿನ್ಕಾಯಿ, 4 ರಿಂದ 5 ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳಿ. ಬಾಣಲಿ ಮಡಿಕೊಳ್ಳಿ. ಚಕ್ಕೆ, ಲವಂಗ ಮತ್ತು ಏನಪ್ಪ ಅದು ಶುಂಠಿ ಬೆಳ್ಳುಳ್ಳಿ. ಹಾಂ, ಇಷ್ಟು ಎಣ್ಣೆ ರುಬ್ಬಿ. ಎರಡು ಚಕ್ಕೆ, ಒಂದು 4-5 ಲವಂಗ ಎಣ್ಣೆ ಒಳಗಡೆ ಹಾಕ್ಬಿಟ್ಟು ಡೀಪ್ ಫ್ರೈ ಮಾಡಿ. ಈಗ ಈರುಳ್ಳಿ, ಆ ಡೀಪ್ ಫ್ರೈ ಮಾಡ್ಕೊಳ್ಳಿ ಕೆಂಪಾಗೋವರೆಗೂ. ಜಿಂಗ್ ಚಾಕ್. ಶಶಾಂಕ್ ಕೈಯಲ್ಲಿ ಇವತ್ತು ಕ್ರಷರ್ಲಿ ಕೈ ರುಚಿ. ಏನು ಶಶಾಂಕು ಈ ಥರ ಎಲ್ಲ ಮಾಡ್ತೀನಿ, ನೀನು ಹೆಂಡ್ತಿಗೆ ಹೋಗಿ ತೋರಿಸ್ಬಿಡ. ಇಲ್ಲಿ ಒಂದಿದ್ರೆ ಒಂದಿಲ್ಲ. ಈ ಡೀಪ್ ಫ್ರೈ ಆದಮೇಲೆ ಹಾಕು, ಸಾಕೋಣ. ಡೀಪ್ ಫ್ರೈ ಆಗೈತೆ. ಟೊಮೊಟೊ ಹಣ್ಣು, ಹಸಿಮೆಣಸಿನ್ಕಾಯಿ, ಇನ್ನೊಂದು ಸ್ವಲ್ಪ ಬೇಯೋವರೆಗೂ ಒಂದು ಸ್ವಲ್ಪ ಸಾಲ್ಟ್ ಹಾಕಿ ರುಚಿಗೆ ತಕ್ಕಷ್ಟು ಇದು ಫ್ರೈ ಮಾಡ್ಕೊಳ್ಳಿ ಕ್ಲೀನಾಗಿ. ಮತ್ತು ಡೀಪ್ ಫ್ರೈ ಆಯಿತು. ನೆಕ್ಸ್ಟು ಚಿಕನ್ ಹಾಕೊಳ್ಳಿ. ಈಗ ಹಿಂಗೆ ಹಾಕಿ ಹೊಡಿಬೇಕು. ಹಿಂಗೆ ಹೊಡೆದಾಗಲೇ ಕ್ಲೀನಾಗಿ ಇದಾಗುತ್ತೆ. ಮಿಕ್ಸ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ.
10 ರಿಂದ 15 ನಿಮಿಷ ಇದನ್ನು ಬಿಟ್ಬಿಟ್ಟು ನೆಕ್ಸ್ಟು ಮಸಾಲ ರೆಡಿ ಮಾಡ್ಕೊಳ್ಳೋಣ ಈಗ ಬನ್ನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಡಿಸ್ಕೊಂಡಿದ್ದು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ನಮ್ಮ ಶಶಾಂಕನೇ ಹೇಳ್ತವ್ರೆ, ನಮ್ಮ ಶಶಾಂಕನೇ ಭಟ್ರು. ಪುದೀನ ಕೊತ್ತಂಬರಿ ಸೊಪ್ಪು ಇಷ್ಟು ಕಡಲೆ 4 ರಿಂದ 5 ಒಣಮೆಣ್ಸಿನ್ಕಾಯಿ ಜಾರಿಗೆ ಹಾಕಿಕೊಳ್ಳಿ, ರುಬ್ಬಿಕೊಳ್ಳಿ. ಜಾರ್ಗೆ ಹಾಕ್ಕೊಳ್ಳಿ, ರುಬ್ಕೊಳ್ಳಿ, ಈಗ ನೈಸಾಗಿ ಆಡಿಸ್ಕೊಳ್ಳಿ. ಚಿಕನ್ ಒಳಗಡೆ ಮಸಾಲ ಹಾಕೊಳ್ಳಿ. ಈಗ ಸೇಮ್ ಅದು ತೊಳೆದು ನೀರು ಬಿಟ್ಕೊಳ್ಳಿ. ಒಂದು 10 ನಿಮಿಷ ಫ್ರೈ ಆಗಲಿ, ಮುಚ್ಚಿಟ್ಬಿಟ್ಟು 2 ನಿಮಿಷ ಕೂತ್ಕೊಳ್ಳಿ. ಗ್ರೇವಿ ಗಟ್ಟಿ ಹೋಗ್ತದೆ ನೋಡಿ. ಮಿಕ್ಸ್ ಮಾಡಿ 10 ನಿಮಿಷ ಬಿಟ್ಬಿಡಿ. ಈಗ 10 ನಿಮಿಷ ಬಿಟ್ರೆ ಚಿಕನ್ ರೆಡಿ. ಲಾಸ್ಟಲ್ಲಿ ಒಂದು ಲೆಮನ್ ಹಿಂಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಲ್ಕೊಳ್ಳಿ. ಬುಳ್ಳ ಮುಚ್ಚ. ಈಗ ಎಲ್ಲ ಆಯಿತು. ಇದಕ್ಕೆ ಅರ್ಧ ನಿಂಬೆ ಹಿಂಡ್ಕೊಳ್ಳಿ, ಇವತ್ತೂರು ಹಿಂಡಲ್ಲ. ತಿನ್ಕೊಳ್ಳಿ. ಈಗ ಸವಿಯಲು ಸಿದ್ಧ ಶಶಾಂಕಣ. ಹಿಂಗೆ ಬೆಂದಿರಬೇಕು ಪೀಸು. ಶಶಾಂಕಣ ನೀನು ಅಂತ ಟೇಕ್ಲ ವಿಡಿಯೋ ಮಾಡಿಯೇ ಹೆಂಗೆ ಕಲಿಸ್ತಾನೆ ನೋಡು. ಅಯ್ಯೋ ಏನು ಕಣ್ಣೆ ಸಾಬಿಡ್ತದೆ ಅವನಿಗೆ. ಹೆಂಗೈತ್ಲಾ? ಅಯ್ಯೋ ಬಡ್ತದೆ. ಹೆಂಗೆ ಎತ್ಕೊಡು. ನನಗೆ ನಾನು ಮಾಡೋದು ನನ್ನ ಚೆನ್ನಾಗಿ ಅನಿಸುತ್ತೆ. ಮಸ್ತು ಬ್ರೋ.